ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘ ಹರ್ಷ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಪಂಬನ್ ಸೇತುವೆಯ ಬಗ್ಗೆ. ಅದೊಂದು ಕರಾಳ ರಾತ್ರಿಯಲ್ಲಿ ಪಂಬನ್ ಸೇತುವೆಯ ಮೇಲೆ ನಡೆದಿದ್ದೇನು ಬನ್ನಿ ತಿಳಿದುಕೊಳ್ಳೋಣ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮುದ್ರದ ಮೇಲೆ ನಿರ್ಮಾಣವಾಗಿರುವ ಸೇತುವೆ ಅದೇ ಪಂಬನ್ ಸೇತುವೆ. ಈ ಸೇತುವೆ ಹಲವಾರು ದಶಕಗಳವರೆಗೆ ಜನರಿಗೆ ಸಂಚಾರ ಮಾಡಲಿಕ್ಕೆ ಯೋಗ್ಯವಾಗಿತ್ತು. ರಾಮೇಶ್ವರಂ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಎಲ್ಲ ಕಡೆಗಳಿಂದಲೂ ಭಕ್ತರು ರಾಮೇಶ್ವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಅಷ್ಟೇ ಅಲ್ಲದೆ ರಾಮ ಸೇತುವೆ ಪ್ರಾರಂಭ ಸ್ಥಳವಾಗಿರುವ ಧನುಷ್ಕೋಟಿಗೂ ಸಹ ಹೋಗುತ್ತಾರೆ. ಈ ಧಾರ್ಮಿಕ ಪ್ರಸಿದ್ಧಿ ಪಡೆದಿರುವ ರಾಮೇಶ್ವರಂಗೆ 2022ರವರೆಗೆ ಮಾತ್ರ ರೈಲು ಸಂಚಾರ ನಡೀತಾ ಇತ್ತು. 2022ರ ನಂತರ ಪಂಬನ್ ಸೇತುವೆಯ ರೈಲು ಸಂಚಾರ ಒಳ್ಳೆಯದಲ್ಲ ಅಂತ ರೈಲು ವಿಕಾಸ ಅಭಿವೃದ್ಧಿ ನಿಗಮ ನಿರ್ಧಾರ ಮಾಡಿತು. ಇಂತಹದ್ದೇ ಇನ್ನೊಂದು ಸೇತುವೆಯನ್ನು ಕಟ್ಟಲಿಕ್ಕೆ ರೈಲು ವಿಕಾಸ ಅಭಿವೃದ್ಧಿ ನಿಗಮ ನಿರ್ಧಾರ ಮಾಡಿತು. ಹಾಗಾದರೆ ಪಂಬನ್ ಸೇತುವೆ ರೈಲು ಸಂಚಾರಕ್ಕೆ ಯಾಕೆ ಒಳ್ಳೆಯದಲ್ಲ ಅನ್ನೋದನ್ನು ಹೇಳದೆ ಹೋದರೆ ಪಂಬನ್ ಇತಿಹಾಸ ಅಪೂರ್ಣ ಅನಿಸಿಬಿಡುತ್ತದೆ. ಪಂಬನ್ ಇತಿಹಾಸದಲ್ಲಿ ಅದೊಂದು ಕರಾಳ ರಾತ್ರಿ ಅಂತ ಹೇಳಿದರೆ ತಪ್ಪಾಗಲಾರದು. 1964ರಲ್ಲಿ ಡಿಸೆಂಬರ್ 22ರಂದು ನಡೆದದ್ದು ಬಹುದೊಡ್ಡ ದುರಂತದಲ್ಲಿ ಬರೋಬ್ಬರಿ 1800 ಮಂದಿ ಪ್ರಾಣ ಕಳೆದುಕೊಂಡರು. ಇದು ನಡೆದಿದ್ದು ಧನುಷ್ಕೋಟಿಯಲ್ಲಿ. ಈ ದುರಂತ ಬೆಳಕಿಗೆ ಬಂದಿದ್ದು ದುರಂತ ನಡೆದ ಕೆಲವು ದಿನಗಳ ನಂತರ. ಸರ್ಕಾರದ ಗಮನಕ್ಕೂ ಬಂದಿರಲಿಲ್ಲ. ಈ ದುರಂತಕ್ಕೆ ಕಾರಣ ಅಂಡಮಾನ್ ಕರಾವಳಿಯಿಂದ ಬಂದ ಅಪ್ಪಳಿಸಿದ ಚಂಡಮಾರುತ ತಮಿಳುನಾಡನ್ನು ಮತ್ತು ಪೂರ್ವ ಕರಾವಳಿಯ ಸಾಕಷ್ಟು ಪ್ರದೇಶಗಳನ್ನು ನುಂಗಿಬಿಟ್ಟಿತ್ತು. 210 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಆ ಚಂಡಮಾರುತದ ಕೆಂಗನ್ನು ಭಾರತದ ಮೇಲೂ ಬಿದ್ದಿತ್ತು. ಭಾರತದಲ್ಲೆಲ್ಲ ಭಾರೀ ಮಳೆಗೆ ಸುಮಾರು 1800 ಜನ ಸಾವನ್ನಪ್ಪಿದ್ರು. ಅವರಲ್ಲಿ ಪಂಬನ್ ಸೇತುವೆ ಮೇಲೆ ಹೋಗುತ್ತಿರುವ ರೈಲಿನೊಳಗೆ ಕುಳಿತಿದ್ದ 150ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು. ರೈಲು ರಾಮೇಶ್ವರಂನಿಂದ ಧನುಷ್ಕೋಟಿಗೆ ಹೋಗಬೇಕಾದ್ರೆ ವಾತಾವರಣದಲ್ಲಿ ಬಿಗಡಾಯಿಸಿತ್ತು. ರೈಲು ಧನುಷ್ಕೋಟಿ ಸ್ಟೇಷನ್ ತಲುಪೋಕೆ ಇನ್ನೇನು ಜಾಸ್ತಿ ಹೊತ್ತು ಬೇಕಿರಲಿಲ್ಲ. ಆದರೆ ವಿಧಿಯಾಟನೇ ಬೇರೆ ಆಗಿದ್ದರಿಂದ ರೈಲು ಸಮುದ್ರದ ಮಧ್ಯದಲ್ಲೇ ನಿಂತುಕೊಂಡು ಬಿಟ್ಟಿತು. ಜೋರಾದ ಮಳೆ, ಭಾರೀ ಚಂಡಮಾರುತ ಇದಕ್ಕೆಲ್ಲ ಹೆದರುಕೊಂಡಿದ್ದ ರೈಲಿನೊಳಗಿದ್ದ ಜನರು ಎಲ್ಲ ಕಿಟಕಿಗಳನ್ನು ಮುಚ್ಚಿಕೊಂಡು ಬಿಟ್ಟಿದ್ದರು. ರೈಲಿನೊಳಗೆ ಗಾಳಿ ಒಳಗೆ ಹೊರಗೆ ಹೋಗಲಿಕ್ಕೆ ದಾರಿನೇ ಇರಲಿಲ್ಲ. ಭಾರೀ ಚಂಡಮಾರುತ ಮಳೆ ಇದ್ದಿದ್ದರಿಂದ ಸಿಗ್ನಲ್ ಕೂಡ ಇರಲಿಲ್ಲ. ಗಾಳಿಯು ರಭಸಕ್ಕೆ ರೈಲನ್ನು ಒಂದೇ ಕಡೆ ನೂಕಲು ಆರಂಭಿಸಿತ್ತು. ದೊಡ್ಡ ದೊಡ್ಡ ಸಮುದ್ರದ ಅಲೆಗಳು ರೈಲನ್ನು ಕ್ಷಣಾರ್ಧದಲ್ಲೇ ತನ್ನೊಳಗೆ ಎಳೆದುಕೊಂಡು ಬಿಟ್ಟಿತ್ತಂತೆ. 115ಕ್ಕೂ ಹೆಚ್ಚು ಜನರು ಅಸಹಾಯಕತೆಯಿಂದ ತಮ್ಮ ಪ್ರಾಣವನ್ನು ಬಿಟ್ಟರು. ಆ ರಾತ್ರಿ ನಡೆದ ದುರಂತ ಜಗತ್ತಿಗೆ ತಿಳಿದು ಬಂದದ್ದು ಕೂಡ ಲೇಟೆ. ಯಾಕೆಂದರೆ ರೈಲಿನ ಅವಶೇಷಗಳು ಸಮುದ್ರದಲ್ಲಿ ಬಿದ್ದಿರುವುದನ್ನು ಕಂಡು ಜನರು ರೈಲು ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರಂತೆ. ಈ ಪಂಬನ್ ಸೇತುವೆ ರೈಲು ದುರಂತಗಳಲ್ಲಿ ಒಂದಾಗಿದೆ. ಪಂಬನ್ ಸೇತುವೆ ಶ್ರೀಲಂಕಾ ಮತ್ತು ಚೆನ್ನೈಗೆ ಸಂಪರ್ಕ ಸೇತುವೆಯಾಗಿತ್ತು. ಈ ದುರಂತದ ಬಳಿಕ ರೈಲು ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಈ ದುರಂತದ ನಂತರ ರೈಲು ನಿಗಮ ಮತ್ತೆ ಪಂಬನ್ ಹೊಸ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಯಿತು. ಏಪ್ರಿಲ್ 6, 2025 ರಾಮನವಮಿಯ ದಿನ ಪ್ರಧಾನಮಂತ್ರಿ ಮೋದಿಜಿಯವರು ಉದ್ಘಾಟಿಸಿದರು. ಈ ಹೊಸ ಪಂಬನ್ ಸೇತುವೆ ಡಬಲ್ ಟ್ರ್ಯಾಕ್ ಅನ್ನು ಹೊಂದಿದ್ದು ಇನ್ನಷ್ಟು ಎತ್ತರವಾಗಿ ನಿರ್ಮಿಸಲಾಗಿದೆ. ಜನರ ಸಂಚಾರಕ್ಕೆ ತುಂಬ ಅನುಕೂಲಕರವಾಗಿದೆ. ಈ ರೈಲು ದುರಂತದ ನಂತರ ಇಷ್ಟು ದಿನ ಮಂಡಪಂವರೆಗೆ ಮಾತ್ರ ರೈಲು ಸಂಚಾರ ಇತ್ತು. ಈ ಪಂಬನ್ ಹೊಸ ಸೇತುವೆ ಮರು ನಿರ್ಮಾಣದಿಂದ ರೈಲು ರಾಮೇಶ್ವರಂವರೆಗೆ ಸಂಚಾರ ಪ್ರಾರಂಭವಾಗುತ್ತಿದೆ. ಆದ ಕಾರಣ ಈ ಪಂಬನ್ ಸೇತುವೆಯ ನಿರ್ಮಾಣ ಇಡೀ ಭಾರತದ ಗಮನ ಸೆಳೆಯುತ್ತಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.